ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಮಾಡೆಲ್ನ ನಾವು ಕರ್ವ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ ಸ್ನೇಹಿತರೆ, ನೀವು ಕರ್ವ್ನ ಕ್ರಿಯೇಟ್ ಮಾಡೋದಕ್ಕೆ ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿ ಕರ್ವ್ಸ್, ಇಲ್ಲಿ ಬಿಸಿಯರ್ ಕರ್ವ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಬೇರೆ ಥರದ ಕರ್ವ್ಸ್ ಕೂಡ ಇದೆ. ಸೊ ಬಟ್ ನಾವು ಈ ಕ್ಲಾಸ್ನಲ್ಲಿ ಬಿಸಿಯರ್ ಕರ್ವ್ ಬಗ್ಗೆ ನೋಡೋಣ. ಓಕೆ, ಸೊ ಇದನ್ನು ನಾನು ಸ್ವಲ್ಪ ಈ ಕಡೆ ಮೂವ್ ಮಾಡ್ಕೋತೀನಿ. ಕರ್ವ್ ಕ್ರಿಯೇಟ್ ಆಗಿದೆ. ಸೊ ಈ ಕರ್ವ್ನ ಸೆಲೆಕ್ಟ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಅದರ ಎಡಿಟ್ ಮೋಡಿಗೆ ಹೋಗಿ. ಸೊ ಗೊತ್ತಿದೆ ಅಲ್ವಾ, ಇಲ್ಲಿಂದ ಕೂಡ ಅದರ ಎಡಿಟ್ ಮೋಡಿಗೆ ಹೋಗ್ಬೋದು. ಸೊ ಕರ್ವಿಗೆ ಕೇವಲ ಆಬ್ಜೆಕ್ಟ್ ಮೋಡ್, ಎಡಿಟ್ ಮೋಡ್ ಎರಡೇ ಇರುತ್ತೆ. ಓಕೆ, ಸೊ ಎಡಿಟ್ ಮೋಡಿಗೆ ಬಂದುಬಿಟ್ಟು ನೋಡ್ಬೋದು. ಸೊ ಆ ಕರ್ವಿಗೆ ಎರಡು ತುದಿ ಮೇನ್ ಪಾಯಿಂಟ್ಸ್ ಇದೆ. ಸೊ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಸೊ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಕೇವಲ ಎರಡು ಪಾಯಿಂಟ್ಗಳಿಂದ ಆ ಕರ್ವ್ ಆಗಿದೆ. ಸೊ ಆ ಪಾಯಿಂಟನ್ನು ಮೂವ್ ಮಾಡಿ ನೀವು ಅದರ ಶೇಪನ್ನು ಚೇಂಜ್ ಮಾಡ್ಬೋದು. ಮತ್ತು ಆ ಎರಡು ಪಾಯಿಂಟ್ಗಳಿಗೂ ನೀವು ನೋಡ್ಬೋದು ಒಂದೊಂದು ಹ್ಯಾಂಡಲ್ ಇದೆ. ಸೊ ಬಿಸಿಯ ಹ್ಯಾಂಡಲ್ ಅಂತಲೇ ಹೇಳ್ತಾರೆ. ಸೊ ಆ ಹ್ಯಾಂಡಲಿನ ಆ ಎರಡು ತುದಿಗಳನ್ನು ಕೂಡ ನೀವು ಆ ಪಾಯಿಂಟ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು. ಸೊ ಆ ಪಾಯಿಂಟನ್ನು ಮೂವ್ ಮಾಡ್ಬೋದು, ಇಲ್ಲ ಅದರ ಲೆಂತನ್ನು ಚೇಂಜ್ ಮಾಡ್ಬೋದು. ಸೊ ಆ ಮೂಲಕ ಆ ಕರ್ವಿಗೆ ನಿಮ್ಗೆ ಹೇಗೆ ಬೇಕೋ ಆ ಥರ ಶೇಪ್ ಕೊಡ್ಬೋದು. ಇನ್ನು ನಿಮಗೆ ಈ ಹ್ಯಾಂಡಲ್ನ ಬ್ರೇಕ್ ಮಾಡಬೇಕು ಅಂದರೆ, ಸೊ ಆ ಕರ್ವ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಸೆಟ್ ಹ್ಯಾಂಡಲ್ ಟೈಪ್ ಅಂತ ಇರುತ್ತೆ, ಸೆಟ್ ಹ್ಯಾಂಡಲ್ ಟೈಪ್. ಸೊ ಅಲ್ಲಿ ಫ್ರೀ ಅಂತ ಸೆಲೆಕ್ಟ್ ಮಾಡಿ. ಸೊ ಆಗ ಹ್ಯಾಂಡಲ್ ಬ್ರೇಕ್ ಆಗಿರುತ್ತೆ. ಸೊ ಆಗ ಹ್ಯಾಂಡಲ್ಗೆ ಅಥವಾ ಕರ್ವಿಗೆ ಇನ್ನಷ್ಟು ನಮಗೆ ಹೇಗೆ ಬೇಕೋ ಎಕ್ಸಾಕ್ಟ್ಲಿ ಆ ಥರ ಶೇಪ್ ಕೊಡೋದಕ್ಕೆ ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಸೊ ಬೇಡ ಹ್ಯಾಂಡಲ್ ಬ್ರೇಕ್ ಆಗೋದು ಬೇಡ ಅಂದರೆ ಮತ್ತೆ ಸೆಟ್ ಹ್ಯಾಂಡಲ್ ಟೈಪಿಗೆ ಹೋಗಿ ಅಲೈನ್ಡ್ ಅಂತ ಕೊಡಿ, ಮತ್ತು ಹ್ಯಾಂಡಲ್ ಸಿಂಗಲ್ ಹ್ಯಾಂಡಲ್ ಥರ ಇರುತ್ತೆ. ಇನ್ನು ವಾಪಸ್ ಆಬ್ಜೆಕ್ಟ್ ಮೋಡಿಗೆ ಬನ್ನಿ. ಸೊ ಅದು ಅಂದರೆ ಕರ್ವಿನ ಆಬ್ಜೆಕ್ಟ್ ಮೋಡಿಗೆ. ಇನ್ನು ಆ ಕರ್ವನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕರ್ವ್ ಪ್ರಾಪರ್ಟೀಸಿಗೆ ಬಂದರೆ, ಸೊ ಇಲ್ಲಿ ಆ ಕರ್ವಿಗೆ ಸಂಬಂಧಪಟ್ಟ ಒಂದಿಷ್ಟು ಆಪ್ಷನ್ಸ್ಗಳು ಇರುತ್ತೆ. ಸೊ ಅದನ್ನು ನೋಡೋಣ ನಂತರ. ಇನ್ನು ಈ ಕರ್ವ್ನಲ್ಲಿ ಸದ್ಯಕ್ಕೆ ಎರಡೇ ಪಾಯಿಂಟ್ಸ್ ಇದೆ. ಸೊ ನಿಮಗೆ ಇನ್ನೂ ಜಾಸ್ತಿ ಪಾಯಿಂಟ್ಸ್ ಬೇಕು ಎಕ್ಸ್ಟ್ರಾ, ಯಾಕಂದರೆ ಎರಡು ಪಾಯಿಂಟಲ್ಲಿ ಎಷ್ಟುದ್ದ ಕರ್ವ್ ಮಾಡ್ತೀರಾ, ಜಾಸ್ತಿ ಶೇಪ್ ಬೇಕು ಅಂದರೆ ಜಾಸ್ತಿ ಪಾಯಿಂಟ್ಸ್ ಬೇಕು ಅಲ್ವಾ. ಸೊ ಹೊಸ ಪಾಯಿಂಟ್ಸ್ ಆ್ಯಡ್ ಮಾಡಬೇಕು ಅಂದರೆ ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಿ, ಆ ಕರ್ವ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ಅದನ್ನು ಎಕ್ಸ್ಟ್ರೂಡ್ ಮಾಡಿ. ಓಕೆ, ಸೊ ಜಸ್ಟ್ ಇ ಅಂತ ಪ್ರೆಸ್ ಮಾಡಿ ಎಕ್ಸ್ಟ್ರೂಡ್ ಆಗುತ್ತೆ, ಹೊಸ ಪಾಯಿಂಟ್ ಬರುತ್ತೆ. ಓಕೆ, ಸೊ ಜಸ್ಟ್ ಸೆಲೆಕ್ಟ್ ಮಾಡಿ ಈ ಹೊಸ ಪಾಯಿಂಟ್. ಸೊ ಎಷ್ಟು ಪಾಯಿಂಟ್ಗಳನ್ನು ಕೂಡ ನೀವು ಮಾಡ್ತಾ ಹೋಗ್ಬೋದು ಆ ಥರ. ಓಕೆ ಸ್ನೇಹಿತರೆ, ಈಗ 3 ಅಂತ ಪ್ರೆಸ್ ಮಾಡಿ ನಂಬರ್ ಪ್ಯಾಡ್ ಮೇಲೆ ರೈಟ್ ಆರ್ಥೋಗ್ರಾಫಿಕ್ ವ್ಯೂಗೆ ಬರ್ತೀರಾ. ಸೊ ಇಲ್ಲಿ ನಾನು ಒಂದು ಇಮೇಜನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಸೊ ಇದನ್ನು ಡ್ರ್ಯಾಗ್ ಮಾಡಿ, ಸೊ ಇಲ್ಲಿ ಈ ಥರ ಡ್ರಾಪ್ ಮಾಡಿ. ಸೊ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಇಮೇಜ್ ಸಿಗುತ್ತೆ. ಸೊ ಇದನ್ನು ಇಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಇದರ ಸೈಜನ್ನು ಬೇಕಿದ್ರೆ ನೀವು ಈ ಥರ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಅಂತ ಏನಿಲ್ಲ. ಸೊ ನಾನು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ರೈಟ್, ಈಗ ಶಿಫ್ಟ್ ಎ ಕರ್ವ್, ಬಿಸಿಯರ್ ಕರ್ವ್. ಸೊ ಕರ್ವ್ ಕ್ರಿಯೇಟ್ ಆಗಿದೆ. ಸೊ ಕರ್ವ್ನ ಸ್ವಲ್ಪ ಈ ಕಡೆ ಮೂವ್ ಮಾಡ್ಕೊಳ್ಳಿ. ಸೊ ಕರ್ವ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಮತ್ತೆ ನೀವು 3D ವ್ಯೂಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಆ್ಯಕ್ಚುಲಿ ಕರ್ವ್ನ ಈ ಥರ ನೋಡ್ತಾ ಇದ್ದೀವಿ. ಓಕೆ, ಸೊ ಯಾವುದಿದು ವೈ ಆ್ಯಕ್ಸಸ್. ಸೊ ವೈ ಆ್ಯಕ್ಸಸ್ನಲ್ಲಿ 90 ಡಿಗ್ರಿ ರೊಟೇಟ್ ಮಾಡಿ. RY 90 ರೊಟೇಟ್ ಮಾಡಿ, ಮತ್ತೆ 3 ಪ್ರೆಸ್ ಮಾಡಿ 2D ವ್ಯೂಗೆ ಬನ್ನಿ. ಸೊ ಇದನ್ನು ಈಗ ಕರ್ವ್ ಕಾಣಿಸ್ತಾ ಇಲ್ಲ, ಯಾಕಂದರೆ 3D ವ್ಯೂನಲ್ಲಿ ನೋಡಿದರೆ ಅವೆರಡೂ ಕೂಡ ಒಂದರ ಮೇಲೆ ಒಂದಿದೆ. ಸೊ ಈ ಇಮೇಜನ್ನು ಸ್ವಲ್ಪ ಹಿಂದ್ಗಡೆ ಮೂವ್ ಮಾಡ್ಕೊಳ್ಳಿ, ಮತ್ತೆ 3 ಪ್ರೆಸ್ ಮಾಡಿ. ಓಕೆ, ಸೊ ಈಗ ಕರ್ವನ್ನು ಸೆಲೆಕ್ಟ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಎಡಿಟ್ ಮೋಡಿಗೆ ಬರ್ತೀರಾ. ಸೊ ಈಗ ಸೈಡ್ ವ್ಯೂಗೆ ಇದನ್ನು ಆ ಶೇಪನ್ನು ಅಡ್ಜಸ್ಟ್ ಮಾಡಿ. ಸೊ ಇದನ್ನು ಮಾಡುವಾಗ ನಾವು ಈಗ 2D ವ್ಯೂನಲ್ಲಿ ಇರೋದ್ರಿಂದ ಇಲ್ಲಿ ಈ ಕರ್ವ್ ಪ್ರಾಪರ್ಟೀಸ್ನಲ್ಲಿ 3D ಬದಲು 2D ಅಂತ ಸೆಲೆಕ್ಟ್ ಮಾಡಿ. ಸೊ ಆಗ ಅದು ಎಕ್ಸ್ ಆ್ಯಕ್ಸಸ್ನಲ್ಲಿ ಮೂವ್ ಆಗೋದಿಲ್ಲ, ಕೇವಲ ಈ 2D ವ್ಯೂನಲ್ಲಿ ಮಾತ್ರ ಮೂವ್ ಆಗುತ್ತೆ. ಸೊ ಕರ್ವನ್ನ ಮೂವ್ ಮಾಡೋದಕ್ಕೆ ಇಲ್ಲಿ ಟ್ವೀಕ್ ಆಪ್ಷನ್ ಯೂಸ್ ಮಾಡಿ. ಸೊ ಈಸಿಯಾಗಿ ಮೂವ್ ಮಾಡ್ಬೋದು. ಸೊ ಇದನ್ನು ಎಕ್ಸ್ಟ್ರೂಡ್ ಮಾಡ್ಕೊಳ್ಳಿ. ಸೊ ಇದನ್ನು ಮತ್ತೆ ಎಕ್ಸ್ಟ್ರೂಡ್ ಮಾಡಿ. ಸೊ ಇದನ್ನು ಮತ್ತೆ ಎಕ್ಸ್ಟ್ರೂಡ್ ಮಾಡೋಣ. ಸೊ ಇದರ ಫ್ರೀ ಅಂತ ಕೊಡಿ, ಆಗ ಕರೆಕ್ಟಾಗಿ ಬರುತ್ತೆ. ಇದು ಕೂಡ ಫ್ರೀ ಅಂತ ಇರಲಿ. ಸೊ ಹೀಗೆ ಇಲ್ಲಿ. ಸೊ ಈ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ಮತ್ತೆ ಎಕ್ಸ್ಟ್ರೂಡ್ ಮಾಡಿ.
ಓಕೆ, ಸೊ ನಮಗೆ ಈ ಮೇನ್ ಶೇಪ್ ಕರೆಕ್ಟಾಗಿ ಬಂದಿದೆ. ಸೊ ಇದು ಸಾಕು. ಸೊ ಹಾಗೆ ಇಮೇಜನ್ನು ಬೇಕಿದ್ರೆ ನೀವೀಗ ಡಿಲೀಟ್ ಮಾಡ್ಬೋದು. ಓಕೆ, ಸೊ ಈಗ ಇದನ್ನು ಈ ಕಡೆ ತೊಗೊಂಡು ಬನ್ನಿ. ಸೊ ಈ ಗ್ರಿಡ್ ಸೆಂಟರ್ ಬ್ಲೂ ಲೈನ್ ಏನಿದೆ, ಸೊ ಇದರ ಹತ್ತಿರ ತೊಗೊಂಡು ಬನ್ನಿ. ಸೊ ತೊಗೊಂಡು ಬಂದುಬಿಟ್ಟು ಈ ಇನ್ನು ಸ್ವಲ್ಪ ಕೆಳಗಡೆ ಮೂವ್ ಮಾಡಿದ್ದೀನ. ಸೊ ಎಡಿಟಿಗೆ ಬಂದುಬಿಟ್ಟು ಈ ಪಾಯಿಂಟ್ ಏನಿದೆ ಇದು, ಓಕೆ, ಸೊ ಇದು ಆ್ಯಕ್ಚುಲಿ ಸ್ಟ್ರೈಟಾಗಿ ಬರಲಿ, ಇದು ಸ್ಟ್ರೈಟಾಗಿದೆ. ಸೊ ಈ ಪಾಯಿಂಟ್ ಏನಿದೆ ಇದನ್ನು ಸ್ನ್ಯಾಪ್ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಬ್ಸಲ್ಯೂಟ್ ಗ್ರಿಡ್ ಸ್ನ್ಯಾಪ್ ಆನ್ ಮಾಡ್ಕೊಳ್ಳಿ. ಸೊ ಆಗ ಇದು ಸ್ನ್ಯಾಪ್ ಗ್ರಿಡ್ ಪಾಯಿಂಟಿಗೆ ಸ್ನ್ಯಾಪ್ ಆಗುತ್ತೆ. ಸೊ ಇದನ್ನು ಈ ಪಾಯಿಂಟನ್ನು ಮತ್ತೆ ಎಕ್ಸ್ಟ್ರೂಡ್ ಮಾಡಿ ಇದನ್ನು ಕರೆಕ್ಟಾಗಿ ಗ್ರಿಡ್ ಸೆಂಟರ್ಗೆ ಸ್ನ್ಯಾಪ್ ಮಾಡಿ. ಈ ಥರ ಇರಲಿ. ಓಕೆ, ಸೊ ಈಗ ಇದನ್ನು ರಿವಾಲ್ವ್ ಮಾಡಬೇಕು ಅಥವಾ 3D ಶೇಪ್ ಕೊಡಬೇಕು ಅಂದರೆ, ಸೊ ಇದಕ್ಕೆ ನಾವು ಈ ಕರ್ವನ್ನ ಸೆಲೆಕ್ಟ್ ಮಾಡಿ, ಸೊ ಮಾಡಿಫೈಯರ್ಸ್ಗೆ ಹೋಗಿಬಿಟ್ಟು, ಸೊ ಅಲ್ಲಿ ಸ್ಕ್ರೂ ಮಾಡಿಫೈಯರ್ ಅಂತ ಇರುತ್ತೆ, ಸ್ಕ್ರೂ. ಸೊ ಈ ಮಾಡಿಫೈಯರ್ನ ಅಪ್ಲೈ ಮಾಡಬೇಕು. ಸೊ ಬಟ್ ಅದಕ್ಕಿಂತ ಮುಂಚೆ ಈ ಕರ್ವಿನ ಪಿವಟ್ ಪಾಯಿಂಟ್ ಏನಿರುತ್ತೆ, ಆರೆಂಜ್ ಪಾಯಿಂಟ್ ಏನಿರುತ್ತೆ, ಅದು ಕರೆಕ್ಟಾಗಿ ಸೆಂಟರ್ನಲ್ಲಿ ಇರಬೇಕು. ಅದು ಯಾವ ಪಾಯಿಂಟಿನ ಸುತ್ತ ಇದು ರಿವಾಲ್ವ್ ಆಗಬೇಕು, ಸೊ ಅದ್ರ ಮೇಲೆ ಇರಬೇಕು. ಈ ಬ್ಲೂ ಲೈನ್ ಮೇಲೆ ಎಲ್ಲಿದ್ದರೂ ನಡೆಯುತ್ತೆ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ಕರ್ವನ್ನ ಕಂಟ್ರೋಲ್ ಡಾಟ್, ನೆನಪಿದೆಯಲ್ವಾ ಇದರ ಶಾರ್ಟ್ಕಟ್. ಸೊ ಕಂಟ್ರೋಲ್ ಡಾಟ್ ತೊಗೊಂಡು ಪಿವಟ್ ಪಾಯಿಂಟ್ ಮೂವ್ ಆಗುತ್ತೆ. ಸ್ನ್ಯಾಪ್ ಆನ್ ಆಗಿದೆಯಾ ನೋಡ್ಕೊಳ್ಳಿ, ಗ್ರಿಡ್ ಸ್ನ್ಯಾಪ್ ಆನ್ ಆಗಿದೆ. ಓಕೆ, ಸೊ ಬ್ಲೂ ಲೈನ್ ಮೇಲೆ ಆ ಪಾಯಿಂಟ್ ಬಂದ ನಂತರ ಮತ್ತೆ ಕಂಟ್ರೋಲ್ ಡಾಟ್. ಓಕೆ, ಸೊ ಈಗ ಆ ಕರ್ವ್ ಸೆಲೆಕ್ಟ್ ಆಗಿದೆ. ಸ್ಕ್ರೂ ಮಾಡಿಫೈಯರ್ ಅಪ್ಲೈ ಮಾಡಿ. ಸೊ ಅಪ್ಲೈ ಆಗಿದೆ, ಬಟ್ ಇಲ್ಲಿ ಪ್ರಾಪರ್ಟೀಸ್ನಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆಕ್ಸಿಸ್ ಝೆಡ್ ಆಕ್ಸಿಸ್ ಅಂತ ಇದೆ, ಬಹುಶಃ ಝೆಡ್ ಅಲ್ಲ, ಎಕ್ಸ್ ಟ್ರೈ ಮಾಡಿ ನೋಡಿ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಕರೆಕ್ಟ್ ಆಗಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಎಡಿಟಿಗೆ ಹೋಗಿದ್ರೆ ನೀವು ಈಗಲೂ ಕೂಡ ಮತ್ತೆ ಶೇಪನ್ನು ಚೇಂಜ್ ಮಾಡ್ಬೋದು. ಏನಾದರೂ ಶೇಪ್ ಟ್ವೀಕ್ಸ್ ಇದ್ದರೆ ಅದನ್ನು ಚೇಂಜ್ ಮಾಡ್ಬೋದು. ಇದು ಸ್ನ್ಯಾಪ್ ಆಫ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಸೊ ಈ ಥರ ಬಂದಿದೆ. ಈಗ ಫೈನಲ್ ಆಗಿ ಇದನ್ನು ಇದನ್ನು ಆ್ಯಕ್ಚುಲಿ ಶೇಪ್ ಅಂತಲೇ ಕನ್ಸಿಡರ್ ಆಗುತ್ತೆ. ಇದು 3D ಪಾಲಿಗಾನ್ ಮಾಡೆಲ್ ಅಲ್ಲ ಇದು. ಓಕೆ, ಸೊ ಇದನ್ನು ಈ ಶೇಪ್ ಓಕೆ ಅಂತ ಅನಿಸಿದರೆ ನಿಮಗೆ, ನೀವು ಇದನ್ನು 3D ಮಾಡೆಲ್ ಆಗಿ ಆ್ಯಕ್ಚುಲಿ ಪಾಲಿಗಾನ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಕನ್ವರ್ಟ್ ಟು ಹೋಗ್ಬಿಟ್ಟು ಮೆಶ್ ಫ್ರಮ್ ಕರ್ವ್. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಆಗ ನೀವು ನೋಡ್ಬೋದು, ಈಗ ಇದನ್ನು ಸೆಲೆಕ್ಟ್ ಮಾಡಿ ಟ್ಯಾಬ್ ಅಂತ ಪ್ರೆಸ್ ಮಾಡಿ ನೋಡಿ. ಈಗ ಇದು ಆ್ಯಕ್ಚುಲಿ ಕರ್ವ್ಸ್ ವರ್ಟೈಸಸ್ ಎಡ್ಜಸ್ ಇರುವಂಥ ನಾರ್ಮಲ್ ಮಾಡೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಕೂಡ ಮತ್ತೆ ನಿಮಗೆ ಬೇಕಿದ್ರೆ ಏನಾದರೂ ಚೇಂಜಸ್ ಬೇಕಿದ್ರೆ ಮಾಡ್ಬೋದು. ಓಕೆ, ಸೊ ಅಂದರೆ ನಾರ್ಮಲ್ ಮಾಡಲಿಂಗ್ ಟೂಲ್ಸ್ ಯೂಸ್ ಮಾಡಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕಿದ್ರೆ ಇಲ್ಲೂ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಸ್ಮೂತ್ನೆಸ್ ಬೇಕು ಅಂತ ಅನಿಸಿದ್ರೆ ನಿಮಗೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ಮತ್ತು ಮಾಡಿಫೈಯರ್ಸ್ನಲ್ಲಿ ಸಬ್ ಡಿವಿಷನ್ ಸರ್ಫೇಸ್ ಮಾಡಿಫೈಯರ್ನ ಅಪ್ಲೈ ಮಾಡಿ. ಸೊ ಅಲ್ಲಿ ರೆಂಡರ್ ಮತ್ತು ವ್ಯೂ ಪೋರ್ಟ್ ಆ ಎರಡೂ ವ್ಯಾಲ್ಯೂ ಸೇಮ್ ಇರಲಿ. ಸೊ 2 ಅಥವಾ 1. ಓಕೆ, ಸೊ 1 ಇರಲಿ ಬೆಟರ್. ಓಕೆ, ಇಷ್ಟಿರಲಿ. ಸೊ ಇಲ್ಲಿ ಅಪ್ಲೈ ಅಂತ ಕೊಟ್ಬಿಡಿ. ಸೊ ಅದು ಅಪ್ಲೈ ಆಗುತ್ತೆ. ಬಟ್ ಏನಂದರೆ ಸ್ವಲ್ಪ ಮೆಶ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಷ್ಟು ಓಕೆ ಅನಿಸುತ್ತೆ. ಫೈನ್. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.